ಗೀತಾ ಮಹಾತ್ಮೆ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರುವನ್ನಾಪ್ನೋತಿ ಕಿಲ್ಬಿಷಂ. ಗುಣವಿಲ್ಲದ ಸ್ವಧರ್ಮವು ಚೆನ್ನಾಗಿ ಅನುಷ್ಠಾನ ಮಾಡಿದ ಪರಧರ್ಮಕ್ಕಿಂತಲೂ ಶ್ರೇಯಸ್ಕರವಾದದ್ದು. ಏಕೆಂದರೆ ಸ್ವಭಾವದಿಂದ ನಿಯಮಿಸಲ್ಪಟ್ಟ ಸ್ವಧರ್ಮರೂಪಿ ಕರ್ಮವನ್ನು ಮಾಡುವವನಿಗೆ ಪಾಪವು ತಟ್ಟುವುದಿಲ್ಲ. ಅನ್ಯ ಧರ್ಮವನ್ನು ಪ್ರೀತಿಸು, ನಿನ್ನ ಧರ್ಮದಲ್ಲಿ ಬದುಕು ಎನ್ನುವ ನಾಣ್ಣುಡಿಯಂತೆ ಸರ್ವಧರ್ಮ ಸಮಾನತೆಯನ್ನು, ಧರ್ಮ ಸಹಿಷ್ಣುತೆಯನ್ನು ಕಾಪಾಡಿಕೊಳ್ಳುವುದು ಉತ್ತಮ ಬೆಳವಣಿಗೆ. ಸ್ವಧರ್ಮದ ನಿತ್ಯ ಕರ್ಮಗಳನ್ನು, ಕರ್ತವ್ಯಗಳನ್ನು ಮರೆತು ಪರಧರ್ಮದ ಅಂಧಾನುಕರಣೆ ಶ್ರೇಯಸ್ಕರವಲ್ಲ. ಪರಧರ್ಮದ ಸಾರವನ್ನು ಅರಿಯುವುದು ಸೃಜನಶೀಲತೆಗೆ, ಜ್ಞಾನ ಸಂಪಾದನೆಗೆ ಮಾತ್ರ ಮೀಸಲಾಗಿರಬೇಕೇ ಹೊರತು ಮಾತೃಧರ್ಮವನ್ನು ಮರೆಯುವುದಲ್ಲ. ಹೀಗಾಗಿ ಪರಧರ್ಮ ಎಷ್ಟೇ ಒಳ್ಳೆಯದಾಗಿದ್ದರೂ ಸ್ವಧರ್ಮದ ಬದುಕು ಶ್ರೇಯಸ್ಕರ ಎನ್ನುತ್ತಾನೆ ಪರಮಾತ್ಮ. ಸ್ವಧರ್ಮದಂತೆಯೇ ಸ್ವಭಾಷಾ ಧರ್ಮವನ್ನು ಕೂಡ ಪಾಲಿಸಬೇಕು. ಬೇರೆ ಬೇರೆ ಭಾಷೆಗಳನ್ನು ಕಲಿಯುವುದು ತಪ್ಪಲ್ಲ. ಪರಭಾಷೆಯ ಕೆಲವು ಅಪರೂಪದ ಪದಗಳನ್ನು ಆರೋಗ್ಯಕರವಾಗಿ ಆಮದು ಮಾಡಿಕೊಂಡು ತಮ್ಮ ಭಾಷೆಗೆ ಸಮೀಕರಿಸಿಕೊಂಡರೆ ಕೆಲವೊಮ್ಮೆ ಸ್ವಭಾಷೆ ಶ್ರೀಮಂತವಾಗಬಹುದು. ಅಂತೆಯೇ ಸ್ವದೇಶಿ ವಸ್ತುಧರ್ಮವನ್ನು ಕೂಡ ಪಾಲಿಸಬೇಕು. ಖರೀದಿಸುವಾಗ ಸ್ವದೇಶಿ ಪದಾರ್ಥಗಳಿಗೆ ಪ್ರಾಮುಖ್ಯತೆ ಕೊಡಬೇಕು. ನಮ್ಮಲ್ಲಿ ಕೊರತೆ ಇರುವ ಅತ್ಯವಶ್ಯಕ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವುದು ತಪ್ಪಲ್ಲ. ಸ್ವದೇಶಿ ವಸ್ತುಗಳ ಸ್ವಾವಲಂಬನೆ ಸಾಧಿಸಿ ಆಮದನ್ನು ಕಡಿಮೆ ಮಾಡಿಕೊಳ್ಳುವುದು ರಾಜ್ಯದ ಆರ್ಥಿಕ ಸ್ಥಿತಿಗೆ ಅನುಕೂಲ ಎನ್ನುವ ಚಾಣಕ್ಯನ ಮಾತು ಆರ್ಥಿಕ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ. ಸ್ವದೇಶಿ ವಸ್ತುಗಳ ಅಭಿವೃದ್ಧಿಗೆ ಪ್ರೋತ್ಸಾಹಿಸಿದಾಗ ದೇಶದ ಸಮಗ್ರ ಆರ್ಥಿಕ ಸ್ಥಿತಿ ಸುಧಾರಿಸಬಹುದು. ದೇಶದ ಪ್ರಧಾನಿಯವರ ಮೇಕ್ ಇನ್ ಇಂಡಿಯಾ ಕೂಡ ಇದೇ ತತ್ವದಿಂದ ಪ್ರಸಿದ್ಧವಾಗಿದೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎನ್ನುವಂತೆ ಬಡತನದಲ್ಲಿದ್ದರೂ ಜನ್ಮ ನೀಡಿದ ತಾಯಿ ಹಾಗೂ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಸುಖದಾಯಕ. ಸ್ವಾಭಿಮಾನ, ಸ್ವದೇಶಿ, ಸ್ವಭಾಷಾ, ಸ್ವಧರ್ಮ ತತ್ವಗಳು ಯಾವಾಗಲೂ ಸುರಕ್ಷಿತವಾದವುಗಳು. ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.